ಜೀನಾಗಿ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ತಾಯಿಮಗು ಆಸ್ಪತ್ರೆಯ 30 ಲಕ್ಷ ರೂಪಾಯಿ ಮೌಲ್ಯದ ಜನರೇಟರ್ ಕಳ್ಳತನ, ಮೌನವಾಗಿದ್ದ ಆಸ್ಪತ್ರೆ ಆಡಳಿತದಿಂದ ಕೊನೆಗೂ ಪೊಲೀಸರಿಗೆ ದೂರು. ಜನರೇಟರ್ ಕಳ್ಳತನಕ್ಕೆ ಆಡಳಿತದ ವೈಫಲ್ಯವೇ ಕಾರಣ ಎಂದು ಬಿಜೆಪಿ ಪ್ರತಿಭಟನೆ. ವೀರಶೈವ ಯುವ ವೇದಿಕೆ ಬಿ ಟೀಮ್ನಿಂದ ರುದ್ರಾಭಿಷೇಕ ಧರ್ಮಸಭೆ. ಕಾರು ಮಾಲೀಕರು ಮತ್ತು ಚಾಲಕರ ಸಂಘದ ಹ್ಯಾಟ್ರಿಕ್ ಅಧ್ಯಕ್ಷರಾಗಿ ಗಿರೀಶ್ ಕೋವಿ ಅವಿರೋಧ ಆಯ್ಕೆ. ಈಗ ಸುದ್ದಿಯ ವಿವರ. ಸಾಗರದ ತಾಯಿಮಗು ಆಸ್ಪತ್ರೆಯ ಆವರಣದಲ್ಲಿ ಸುಮಾರು 30 ಲಕ್ಷ ರೂಪಾಯಿ ಮೌಲ್ಯದ 65 ಕೆವಿ ಜನರೇಟರ್ ನಾಪತ್ತೆಯಾದ ಘಟನೆ ಗುರುವಾರ ಬೆಳಕಿಗೆ ಬಂದಿದೆ. ವಿದ್ಯುತ್ ವ್ಯತ್ಯಯವಾದಾಗ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಸುಮಾರು 4-5 ವರ್ಷಗಳ ಹಿಂದೆ ಅಳವಡಿಸಿದ್ದ ಸುಮಾರು 30 ಲಕ್ಷ ರೂಪಾಯಿ ವೆಚ್ಚದ 65 ಕೆವಿ ಸಾಮರ್ಥ್ಯದ ಜನರೇಟರ್ ತಾಯಿಮಗು ಆಸ್ಪತ್ರೆ ಹಿಂಭಾಗದಲ್ಲಿ ಅಳವಡಿಸಲಾಗಿತ್ತು. ಈಚೆಗೆ ಆಸ್ಪತ್ರೆ ಅಭಿವೃದ್ಧಿಪಡಿಸುವ ಸಂದರ್ಭದಲ್ಲಿ ಹೆಚ್ಚಿನ ವಿದ್ಯುತ್ ಪೂರೈಕೆ ಹಿನ್ನೆಲೆಯಲ್ಲಿ 65 ಕೆವಿ ಜನರೇಟರ್ ಬದಲು ಹೆಚ್ಚಿನ ಸಾಮರ್ಥ್ಯದ ಜನರೇಟರ್ ಅಳವಡಿಕೆ ಮಾಡಲಾಗಿತ್ತು. ಹೊಸ ಜನರೇಟರ್ ಅಳವಡಿಸಿದ ನಂತರ ಹಳೆಯ ಜನರೇಟರನ್ನು ಆಸ್ಪತ್ರೆ ಹಿಂದೆ ಇರಿಸಲಾಗಿತ್ತು. ಹೊಸದಾಗಿ ಸಿವಿಲ್ ಸರ್ಜನ್ ಆಗಿ ಬಂದ ಡಾಕ್ಟರ್ ಸುರೇಶ್ ಎಲ್ 3 ದಿನಗಳ ಹಿಂದೆ ಆಸ್ಪತ್ರೆಗೆ ಭೇಟಿ ನೀಡಿದ್ದಾಗ ಜನರೇಟರ್ ಕಳ್ಳತನವಾಗಿರುವುದು ಬೆಳಕಿಗೆ ಬಂದಿತ್ತು. ಆದರೆ ಪೊಲೀಸರಿಗೆ ದೂರು ನೀಡಿರಲಿಲ್ಲ. ಜನರೇಟರ್ ಕಳ್ಳತನವಾಗಿರುವ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದಂತೆಯೇ ಆಸ್ಪತ್ರೆಯಿಂದ ಪೊಲೀಸರಿಗೆ ದೂರು ನೀಡಲಾಗಿದೆ. ತಾಯಿಮಗು ಆಸ್ಪತ್ರೆ ಆವರಣದಲ್ಲಿದ್ದ 65 ಕೆವಿ ಸಾಮರ್ಥ್ಯದ ಜನರೇಟರ್ ಕಳೆದ ಕೆಲವು ದಿನಗಳಿಂದ ಕಾಣುತ್ತಿಲ್ಲ. ತಾವು ಜುಲೈ 29ರಂದು ಆಸ್ಪತ್ರೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಜನರೇಟರ್ ನಾಪತ್ತೆಯಾಗಿರುವುದನ್ನು ಸಿಬ್ಬಂದಿಗಳು ಗಮನಕ್ಕೆ ತಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜನರೇಟರ್ ಕಳ್ಳತನ ಮಾಡಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಸಿವಿಲ್ ಸರ್ಜನ್ ಡಾಕ್ಟರ್ ಸುರೇಶ್ ಎಲ್ ಗುರುವಾರ ಪೇಟೆ ಠಾಣೆ ಪೊಲೀಸರಿಗೆ ದೂರು ನೀಡಿದ್ದಾರೆ. ಸಾಗರದ ಪ್ರತಿಷ್ಠಿತ ತಾಯಿಮಗು ಆಸ್ಪತ್ರೆಯಲ್ಲಿ ಜನರೇಟರ್ ಕಳ್ಳತನ ಆಗಿರುವುದನ್ನು ಖಂಡಿಸಿ ಆಡಳಿತದ ವೈಫಲ್ಯದ ವಿರುದ್ಧ ಬಿಜೆಪಿ ವತಿಯಿಂದ ಗುರುವಾರ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್, ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ದೇವೇಂದ್ರಪ್ಪ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಮೈತ್ರಿ ಪಾಟೀಲ್, ಸವಿತಾ ವಾಸು, ಶ್ರೀನಿವಾಸ್, ಪ್ರೇಮಾ ಸಿಂಗ್, ಸುಧಾ, ಶ್ವೇತಾ ಸಂತೋಷ್, ರವೀಂದ್ರ, ಅರುಣ್, ಸತೀಶ್ ಕೆ, ರಾಯಲ್ ಸಂತೋಷ್, ಪರಶುರಾಮ್, ಕೃಷ್ಣ ಶೇಟ್ ಇನ್ನಿತರರು ಹಾಜರಿದ್ದರು. ನಮ್ಮ ದೇವೇಂದ್ರಪ್ಪನವರು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಬಹುಶಃ ಸಾಗರದಲ್ಲಿ ಈ ಒಂದು ಘಟನೆಯನ್ನ ನೋಡಿದವಾಗ ಇದು ಸಾಗರವಾಗಿರುವುದಿದೆಯೋ ಅಥವಾ ಯಕ್ಷಿಣಿ ರಾಜ್ಯವಾಗಿದೆ ಅಂತಕ್ಕಂಥ ಒಂದು ಡೌಟ್ ಬರ್ತಾ ಇದೆ ಪ್ರತೀಕ್ ಅವರು. ಯಾಕೆ ಅಂತ ಅಂದ್ರೆ ಇಂತಹ ದೊಡ್ಡ ಒಂದು ವಸ್ತು ನಿರಾಯಾಸವಾಗಿ ಕಳ್ಳತನ ಆಗಿದೆ ಅಂತ ಅಂದ್ರೆ ಬಹುಶಃ ಇದನ್ನು ನಂಬಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಯಾವುದೋ ಯಕ್ಷಿಣಿನೋ ಜಾದನೋ ಮಾಡಿರ್ಬೇಕಿಲ್ಲ, ಯಾರಿಗೋ ಗೊತ್ತಿಲ್ಲದೆ ಕಳ್ಳತನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಸಾಗರದ ವಿಪರ್ಯಾಸ, ಈ ಸಾಗರಕ್ಕೆ ಕಳೆದ ಒಂದು 2.5 ವರ್ಷಗಳಿಂದ ಒಂದು ರೀತಿಯ ಗ್ರಹಣ ಹಿಡಿದುಬಿಟ್ಟಿದೆ. ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸಾಗರ ಹಿಂದೆ ಹೋಗ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆಗೆ ನಾನು ಮಾತಾಡೋದಾದ್ರೆ, ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾನ್ಯ ಹಾಲಪ್ಪನವರು ಶಾಸಕರಾಗಿ ಬಂದ ಸಂದರ್ಭದಲ್ಲಿ 2 ಜನರೇಟರ್ಗಳು ಇದ್ದು. ಒಂದು ಸರ್ಕಾರಿ ಪ್ರಮುಖ ಆಸ್ಪತ್ರೆಗೆ ಸಪ್ಲೈ ಆಗ್ತಾ ಇತ್ತು, ಇನ್ನೊಂದು ಡೋಬಿಗಳಿಗೆ ಅಂದ್ರೆ ಬಟ್ಟೆಯನ್ನು ಒಗೆಯತಕ್ಕಂಥ ವ್ಯವಸ್ಥೆಗೆ ಬಳಕೆ ಆಗ್ತಾ ಇತ್ತು. ಹಾಲಪ್ಪನವರು ಬಂದವಾಗ ಒಂದಷ್ಟು ಯೋಚನೆ ಮಾಡಿದ್ವಿ, ಸಾಕಾಗಲ್ಲ ಅಂತ ಹೇಳಿ ಇನ್ನೊಂದು ಜನರೇಟರ್ ಅನ್ನ ನಮ್ಮ ತಾಯಿ ಮತ್ತು ಮಗು ಆಸ್ಪತ್ರೆಗೆ ಒಂದು ಜನರೇಟರ್ ಅನ್ನ ಸ್ಯಾಂಕ್ಷನ್ ಮಾಡಿಸಿದ್ರು. ಅದು ಬಂತಲ್ಲಿಗೆ. ಅದರ ನಂತರದಲ್ಲಿ ಕರೋನಾ ಬಂತು. ಕರೋನಾ ಸಂದರ್ಭದಲ್ಲಿ ಮತ್ತಿನ್ನೊಂದು ಜನರೇಟರ್ ಅನ್ನ ನಮ್ಮ ಹಾಸ್ಪಿಟ್ಲಿಗೆ ಅವರು ಮಂಜೂರು ಮಾಡಿಸಿ ತಂದರು. ಅದರ ನಂತರ ಕರೋನಾ ಸಂದರ್ಭದಲ್ಲಿ ಆಕ್ಸಿಜನ್ ಪ್ಲಾಂಟ್ ಅಲ್ಲಿ ನಿರ್ಮಾಣ ಮಾಡಿದ್ವಿ, ನಾವೆಲ್ಲ ನೋಡಿದ್ದೀವಿ. ಆಕ್ಸಿಜನ್ ಪ್ಲಾಂಟಿಗೆ ಇನ್ನೊಂದು ಜನರೇಟರ್ ಬೇಕಾಗುತ್ತೆ ಅಂತ ಹೇಳಿ ನಮ್ಮ ಆ ಸಂದರ್ಭದಲ್ಲ ಇದು ಆಸ್ಪತ್ರೆ ಕಮಿಟಿಯವರು ಇಲ್ಲ ಇದ್ದಾರೆ, ಸತೀಶ್ ಮಗೂರು, ಕೃಷ್ಣ ಶೇಟ್ ಎಲ್ಲ ಇದ್ದಾರೆ. ಮತ್ತೊಂದು ಜನರೇಟರ್ ಸ್ಯಾಂಕ್ಷನ್ ಮಾಡಿಸಿದ್ರು. ಅಲ್ಲಿಗೆ 5 ಜನರೇಟರ್ ಆಯಿತು. ಇನ್ನೊಂದು ಐಸಿಯುಗೆ ಮತ್ತೊಂದು ಜನರೇಟರ್ ಅವಶ್ಯಕತೆ ಇತ್ತು. ಐಸಿಯು ಅನ್ನ ಯಾವಾಗಲೂ ಇರಲಿಲ್ಲ, ಹಾಲಪ್ಪನವ್ರಿಗೆ ನಿರ್ಮಾಣ ಮಾಡಿದ್ರು. ಅದಕ್ಕೊಂದು ಜನರೇಟರ್ ಅನ್ನ ಮಂಜೂರಿ ಮಾಡಿಸಿ ತಂದರು. ಅಂದ್ರೆ ಒಟ್ಟು ಎಷ್ಟಾಯ್ತು ಜನರೇಟರು? 6 ಜನರೇಟರ್ಗಳು ಇವತ್ತು ಸಾಗರದ ಸರ್ಕಾರಿ ಆಸ್ಪತ್ರೆಗೆ ಮಾನ್ಯ ಹಾಲಪ್ಪನವರು ಒದಗಿಸಿಕೊಟ್ಟಿದ್ರು. ಹೋಗಲಿ, ಇರ್ತಕ್ಕಂಥ ಜನರೇಟರ್ನ ವ್ಯವಸ್ಥಿತವಾಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೂ ಸಾಕಾಗಿತ್ತು. ಈಗ ಬಂದಿರತಕ್ಕಂಥ ಶಾಸಕರ ನೇತೃತ್ವ ಅದು ದೊಡ್ಡ ವಿಪರ್ಯಾಸ. 1 ಜನರೇಟರ್ ಕಳೆದಾಗಿರೋದಲ್ಲ,
3 ಜನರೇಟರ್ ಕಳವಾಗಿದೆ. ಎಷ್ಟು? 3 ಜನರೇಟರ್ ಕಳವಾಗಿದೆ. ಈಗ ಸಾಗರ ಸರ್ಕಾರಿ ಆಸ್ಪತ್ರೆ ಇರ್ತಕ್ಕಂಥದ್ದು ಕೇವಲ 3 ಜನರೇಟರ್ ಮಾತ್ರ. 6ರಲ್ಲಿ ಕೇವಲ 3 ಜನರೇಟರ್ ಇದೆ. ಅಂದ್ರೆ 3 ಜನರೇಟರ್ಗಳ ಕಳ್ಳತನ ಸಾಗರದ ಆಸ್ಪತ್ರೆಯಲ್ಲಿ ಆಗಿದೆ. ಇದರ ಜವಾಬ್ದಾರಿ ಯಾರಿತ್ತು? ಮಾನ್ಯ ಉಪವಿಭಾಗಾಧಿಕಾರಿಗಳು ಇಲ್ಲ ಇದ್ದಾರೆ. ಅವರ ಸಾಗರದಲ್ಲಿ, ಇಡೀ ಸಾಗರದಲ್ಲಿ ಈ ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆ ಕೊಲ್ಯಾಪ್ಸ್ ಆಗ್ತಾ ಇದೆ. ಮಾನ್ಯ ಹಾಲಪ್ಪನೂರು ಶಾಸಕರ ಸಂದರ್ಭದಲ್ಲಿ 31 ಡಾಕ್ಟರ್ಸ್ಗಳು, ನುರಿತ ವೈದ್ಯರು 31 ವೈದ್ಯರಿದ್ದು, ಇವತ್ತು ಆ ವೈದ್ಯರ ಸಂಖ್ಯೆ ಎಷ್ಟಕ್ಕೆ ಬಂದಿದೆ? 16ಕ್ಕೆ ಬಂದಿದೆ. ಅರ್ಧಕ್ಕರ್ಧ ವೈದ್ಯರೇ ಇಲ್ಲ. ಇವರ ಒಂದು ಆಟಾಟೋಪವನ್ನು ನೋಡಿ, ಬೆದರಿಕೆಯನ್ನು ನೋಡಿ ಇಲ್ಲಿಂದ ಬಿಟ್ಟು ಹೋಗ್ತಾ ಇದ್ದಾರೆ ಡಾಕ್ಟರ್ಗಳು. ಇದು ಒಂದೇ ಅಲ್ಲ, ಇದರಲ್ಲಿ ಎಲ್ಲಿ ನಮ್ಮ ತಾಯಿ ಮಗು ಆಸ್ಪತ್ರೆಯಲ್ಲಿ ಪ್ರತಿಮಾ ಮೇಡಮ್ ಅಂತ ಹೇಳಿ ಒಬ್ಬರು ಅತ್ಯುತ್ತಮವಾಗಿರ್ತಕ್ಕಂಥ ವೈದ್ಯರಿದ್ರು. ಇವತ್ತು ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆದ್ರೆ ಅಲ್ಲಿ ಆಡಳಿತಾಧಿಕಾರಿ ಆಗಿರ್ತಕ್ಕಂಥ ನಾಗೇಂದ್ರಪ್ಪನವರು ಅವರವ್ರ ಮಧ್ಯೆ ಇರ್ತಕ್ಕಂಥ ರಾಜಕಾರಣ, ಅವರವ್ರ ಮಧ್ಯೆ ಇರ್ತಕ್ಕಂಥ ವೈರತ್ವದ ಪರಿಣಾಮವಾಗಿ ಅವ್ರನ್ನ ಇವತ್ತು ಆನಂದಪೂರ್ವಕ ಇನ್ನೊಂದು ಕೂಡ ಹಾಕ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಅವರಲ್ಲಿ ಇರ್ತಕ್ಕಂಥ ಒಂದಷ್ಟು ತಾಕ್ಲಾಟಗಳಿಂದಾಗಿ ಇವತ್ತು ರೋಗಿಗಳು ಅಲ್ಲಿ ಹೋಗ್ತಕ್ಕಂಥ ಇವರು ಏನು ರೋಗಿಗಳಿದ್ದಾರೆ ಅವರು ಸಮಸ್ಯೆಯನ್ನು ಅನುಭವಿಸ್ತಕ್ಕಂಥ ಒಂದು ಪರಿಣಾಮ ಆಗಿದೆ. ಇದು ಎಲ್ಲಿವರೆಗೆ ಹೋಗ್ತಾ ಇದೆ ಅಂತ ಅಂದ್ರೆ ಬಹುಶಃ ಇವತ್ತು ನಮ್ಮ ಸುಜಯ್ ಅವರು ಹೇಳ್ತಾ ಇದ್ರು, ಇವತ್ತು ಇದು ಕಾಣೆ ಆಗಿದೆ, ನಾಳೆ ಮಕ್ಕಳೇ ಕಾಣೆ ಆಗ್ಬಿಡ್ತಾರೇನೋ ಅಂತ ಹೇಳಿ. ಮಕ್ಕಳ ಆಸ್ಪತ್ರೆ ಮಕ್ಕಳೇ ಇರಲ್ಲ, ಕಾಣೆ ಆಗ್ಬಿಡ್ತಾರೆ. ಯಾಕಂದ್ರೆ ಈ ರೀತಿಯ ಬೆಳವಣಿಗೆಗಳು ಹಿಂದೂ ಕೂಡ ನಡೆದಿದೆ. ಹುಟ್ಟಿರ್ತಕ್ಕಂಥ ಮಗುನೇ ಇರಲ್ಲ, ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಕ್ಕಂಥ ಒಂದು ಭಯದ ವಾತಾವರಣ ಸಾಗರದಲ್ಲಿ ಇದೆ. ಬಹುಶಃ ಇದಕ್ಕೆ ಉತ್ತರ ಕೊಡಬೇಕಾಗಿರ್ತಕ್ಕಂಥ ಶಾಸಕರು ಮತ್ತು ಉಪವಿಭಾಗಾಧಿಕಾರಿಗಳು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಅವರ ಸುಪರ್ದಿಯಲ್ಲಿ, ಅವರ ಒಂದು ಮೇಲುಸ್ತುವಾರಿಯಲ್ಲಿ ಇಡೀ ಸಮಿತಿ ಇದೆ. ನಿರಂತರವಾಗಿ ಮೀಟಿಂಗ್ಗಳನ್ನು ನಡೆಸ್ತಾರೆ. ಅದಕ್ಕೊಂದಷ್ಟು ಮೆಂಬರ್ಗಳನ್ನು ಮಾಡ್ಕೊಂಡಿದ್ದಾರೆ. ಆ ಮೆಂಬರ್ಗಳು ಇದಕ್ಕೆ ಯಾವ ರೀತಿ ನ್ಯಾಯ, ಯಾಕಂದ್ರೆ ಹಿಂದೆ ನಾವು ನೋಡ್ತಾ ಇದ್ವಿ ಇಲ್ಲಿ ಆಸ್ಪತ್ರೆಯಲ್ಲಿ ಡೆಂಗ್ಯೂ ಸಂದರ್ಭದಲ್ಲಿ, ಆ ಡೆಂಗ್ಯೂ ಸಂದರ್ಭದಲ್ಲಿ ಆಸ್ಪತ್ರೆ ಸಮಿತಿ ಅಂತ ಏನ್ ಮಾಡಿದ್ದಾರೆ, ಯಾವುದು ರವೇಣ ಇದು ಸಮಿತಿ, ಆರೋಗ್ಯ ಸುರಕ್ಷಾ ಸಮಿತಿ ಇದೆ. ಆ ಸಮಿತಿಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿನೇ ಇದು ಮಾಡ್ತಾರೆ, ಡಿಸ್ಚಾರ್ಜ್ ಮಾಡ್ತಾ ಇದ್ರು ಯಾರನ್ನ, ರೋಗಿಗಳನ್ನ. ಇವತ್ತು ಇವನಿಗೆ ಡಿಸ್ಚಾರ್ಜ್ ಮಾಡಿ ಸರ್, ಇವನಿಗೆ ಡಿಸ್ಚಾರ್ಜ್ ಮಾಡಿ ಸರ್ ಹೇಳ್ತಕ್ಕಂಥ ವಾತಾವರಣ ನಾವು ಕಣ್ಣಾರೆ ನೋಡಿದ್ವಿ. ಅಂದ್ರೆ ಯಾವ ಮಟ್ಟಕ್ಕೆ ಆಸ್ಪತ್ರೆ ಬಂದಿದೆ ಅಂತ ಅಂದ್ರೆ ಇವತ್ತು ಬಹುಶಃ ಸರ್ಕಾರಿ ಆಸ್ಪತ್ರೆಗೆ ಈ ಹಿಂದಿನ 2.5 ವರ್ಷಗಳ ಹಿಂದೆ ಸಿದ್ದಾಪುರ ಇರ್ಬೋದು, ಸೊರಬ ಇರ್ಬೋದು, ಹೊಸನಗರ ಇರ್ಬೋದು, ಎಲ್ಲ ಭಾಗಗಳಿಂದಲೂ ಕೂಡ ನಮ್ಮ ಆಸ್ಪತ್ರೆಗೆ ಬರ್ತಿದ್ರು. ಇಲ್ಲಿ ಅವಳು ಒಳ್ಳೆ ವೈದ್ಯರಿದ್ದಾರೆ ಅಂತ ಹೇಳಿ ಬರ್ತಿದ್ರು. ಆದ್ರೆ ಇವತ್ತು ಸಾಗರದ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಒಂದು ರೀತಿ ಹೆದರಿಕೆಯ ವಾತಾವರಣ. ಯಾಕಂದ್ರೆ ಇವತ್ತು ಜನರೇಟರೇ ಕಳೆದೋಗ್ತಾ ಇದೆ. 2,500 kg ಇರ್ತಕ್ಕಂಥ ಜನರೇಟರೇ ಕಳೆದೋಗ್ತಾ ಇದೆ. ಇನ್ನು ನಾವು ಹೋದ್ರೆ ನಾವೆಲ್ಲಿ ಕಳೆದು ಹೋಗ್ತೀವಿ ಅಂತಕ್ಕಂಥ ಪರಿಸ್ಥಿತಿ ಇವತ್ತು ಇಡೀ ಒಂದು ಸಾಗರದಲ್ಲಿ ನಿರ್ಮಾಣ ಆಗಿದೆ. ಕೇವಲ ಇದೊಂದೇ ಇಲಾಖೆ ಅಂತ ಅಲ್ಲ, ಸಾಗರದಲ್ಲಿ ಇರ್ತಕ್ಕಂಥ ಎಲ್ಲಾ ಸರ್ಕಾರಿ ಇಲಾಖೆಗಳಲ್ಲೂ ಕೂಡ ಇದೇ ಹಣೆಬರ. ಇವತ್ತು ತಾಲೂಕು ಆಫೀಸ್ನಲ್ಲಿ ಹೋಗ್ರಿ, ಇವತ್ತು ಕೊಟ್ಟಿರ್ತಕ್ಕಂಥ ಅರ್ಜಿ ನಾಳೆ ಬಂದ್ರೆ ಅರ್ಜಿನೇ ಕಳೆದೋಗಿರುತ್ತೆ. ಇದು ಕೇವಲ ಅಲ್ಲಿಗೆ ಮಾತ್ರ ಅಲ್ಲ, ನಗರಸಭೆ ನಮ್ಮ ಆಡಳಿತ ಇರ್ಬೋದು. ಆದ್ರೆ ಇವತ್ತು ನಾವು ಅದಕ್ಕೆ ಒಂದಷ್ಟು ಕಡಿವಾಣವನ್ನು ಹಾಕ್ತಾ ಇದ್ವಿ. ಈಗೊಂದು ನಮ್ಮ ಆಡಳಿತ ಬರೋಕ್ಕಿಂತ ಮುಂಚೆ ನಾವು ನೋಡ್ತಾ ಇದ್ವಿ, ಈ ಸ್ವತ್ತಿಗೆ ಜನ ಅರ್ಜಿ ಕೊಡ್ತಿದ್ರು, ಅರ್ಜಿನೇ ಇರ್ತಿರ್ಲಿಲ್ಲ, ಕಳೆದೋಗಿದೆ ಅಂತಿದ್ರು. ಅಂದ್ರೆ ಕಳೆದೋಗಿದೆ ಹೇಳ್ತಕ್ಕಂಥದ್ದು ಇವರ ಒಂದು ಘೋಷವಾಕ್ಯ, ಕಳೆದು ಹೋಗಿದೆ. ಹಾಗಾಗಿ ಇವತ್ತು ದಯವಿಟ್ಟು ನಾವು ಕೂಡ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ, ಏನು ಕಳೆದು ಹೋಗಿದಾವೆ ಬಹುಶಃ ಪಟ್ಟಿ ಮಾಡಿದ್ರೆ ಬಹುಶಃ ಎಷ್ಟು ಹಾಳೆಯನ್ನು ಬರೆದ್ರು ಸಾಕಾಗಲ್ಲ. ಅಷ್ಟು ಕಳೆದು ಹೋಗಿರ್ತಕ್ಕಂಥ ಒಂದಷ್ಟು ಸಂಗತಿಗಳು ಇದೆ ಈ ಸಾಗರದಲ್ಲಿ. ದಯವಿಟ್ಟು ಇದನ್ನು ಕೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ಮಾನ್ಯ ಉಪವಿಭಾಗಾಧಿಕಾರಿಗಳು ಅತ್ಯಂತ ನೋಡಿ ಈಗ ಗೊತ್ತಾಗ್ತದೆ, ಕಳೆದು ಹೋದ್ಮೇಲೆ ಭಾಗವಹಿಸತಕ್ಕಂಥ ನಮ್ಮ ನಗರ ಮಂಡಲ ಅಧ್ಯಕ್ಷರಾದ ಗಣೇಶ್ ಪ್ರಸಾದ್ ಅವರೇ, ಈಗ ಸುದ್ದಿ ಈಗಾಗಲೇ ಇವತ್ತು ಬಂದಿದೆ. ಮಕ್ಕಳ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಜನರೇಟರ್ ಕಳವಾಗಿದೆ. ಇವತ್ತು ಇದೆಲ್ಲ ಸುದ್ದಿ ಮೊದಲೇ ಹೇಳಿದಾಗೆ ಸುದ್ದಿ ಮಾಧ್ಯಮದವರಿಗೆ ಮತ್ತೆ ನಮ್ಮ ಪಕ್ಷದ ಜನರಿಗೆ ಗೊತ್ತಾದ ಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ. ಯಾಕೆ ಅದೇನು ಯಾವುದೇ ಒಂದು ಮೊಬೈಲು ಅಥವಾ ಇನ್ನೊಂದು ಸಣ್ಣ ವಸ್ತು ಅಲ್ಲ ತಗೊಂಡು ಹೋಗ್ಲಿಕ್ಕೆ. ಅದನ್ನು ತಗೊಂಡು ಹೋಗ್ಬೇಕಾದ್ರೆ ಒಂದು ಟ್ರೈನ್ ಬೇಕು, 2.5 ಕ್ವಿಂಟಲ್ ಇರ್ತಕ್ಕಂಥ ಭಾರ ಇರ್ತಕ್ಕಂಥ ಒಂದಿರ್ತಕ್ಕಂಥ ಜನರೇಟರ್ ಇಲ್ಲ. ಇನ್ನೇನೇನು ಕಳೆದಾಗಿದೆ ಅನ್ನೋದನ್ನ ನಾವು ನೀವು ಎಲ್ಲ ಸೇರಿ ಹುಡುಕಿ ಕೊಡಬೇಕಾಗಿದೆ. ಅದರಲ್ಲಿ ಭಾಗವಹಿಸ್ತಕ್ಕಂಥ ಯಾರು ಅಲ್ಲಿ ಮೇನ್ ಇರ್ತಕ್ಕಂಥ THO ಇರ್ಬೋದು, THO ಇರ್ಬೋದು, ಮತ್ತೆ ಅಲ್ಲಿಯ ಅಧ್ಯಕ್ಷರು, ಸರ್ಕಾರದ ಬರ್ತಕ್ಕಂಥ ಅಧ್ಯಕ್ಷರು ಯಾರಿರ್ತಾರೆ, ಉಪವಿಭಾಗಾಧಿಕಾರಿಗಳು ಇರ್ತಾರೆ ಅಂತ ಹೇಳಿ ಕೇಳ್ಪಟ್ಟಿದ್ದೀನಿ. ಇವರಿಗೂ ಕೂಡ ಗಮನಕ್ಕೆ ಬಂದಿದ್ದೋ ಇಲ್ಲೋ ಗೊತ್ತಿಲ್ಲ. ಹಾಗಾದ್ರೆ ಇನ್ನಲ್ಲಿ ಡಾಕ್ಟ್ರೇ ಕಳೆದೋಗ್ಬಿಡ್ಬೋದೇನೋ, ಪೇಷಂಟ್ಗಳು ಕಳೆದೋಗ್ಬಿಡ್ಬೋದು. ಏನು ವಸ್ತುಗಳನ್ನು ಇಟ್ಟಿದ್ದೀವಿ
ಆಡಳಿತ ಇದಕ್ಕೆಲ್ಲ ಕಾರಣ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಸಾಗರ ಆಡಳಿತ ವೈಫಲ್ಯ ಅಂತೇಳಿ ಹೇಳಿಕ್ಕೆ ಅವ್ರು ಈಗಾಗಲೇ ಗೊತ್ತಾಗಿ ಈಗಾಗಲೇ ಮತ್ತೆ ಒಂಥರ ಗೋಸುಂಬೆ ಥರ ತಿರುಗಬಾರ್ದು. ನಾವು ರಿಪೇರಿ ಕೊಟ್ಟಿದ್ವಿ, ನನಗೆ ಗೊತ್ತಿರಲಿಲ್ಲ, ಅದು ವೈದ್ಯಾಧಿಕಾರಿ ಮಾತ್ರ ಗೊತ್ತಿತ್ತು, ಅವ್ರು ತಗೊಂಡು ಹೋದ್ರು ಅಂತ ಇದೆಲ್ಲ ತಿರುಚುವ ಕೆಲಸವನ್ನ ಮಾಡದೆ ನಿಜವಾದ ಕಳ್ಳ ಯಾರಿದ್ದಾನೆ ಅವನನ್ನು ಬಂಧಿಸಬೇಕು. ಮತ್ತೆ ಅವನು ಒಂದೇ ಕಳ್ತನ ಮಾಡಿರ್ಲಿಲ್ಲ, ಬೇರೆ ಬೇರೆ ಕಡೆ ಕಳ್ತನ. ಶ್ರಾವಣ ಮಾಸ ಅತ್ಯಂತ ಪುಣ್ಯದ ತಿಂಗಳಾಗಿದೆ. ಈ ಸಮಯದಲ್ಲಿ ಧಾರ್ಮಿಕ ವಿಧಿವಿಧಾನ ನಡೆಸುವುದರಿಂದ ಸನ್ಮಂಗಲ ಉಂಟಾಗುತ್ತದೆ ಎಂದು ಬಳಸಗೋಡು ಭೃಂಗೇಶ್ವರ ಮಠದ ಶ್ರೀ ಗುರು ನೀಲಕಂಠ ಶಿವಾಚಾರ್ಯ ಸ್ವಾಮಿಗಳು ತಿಳಿಸಿದರು. ಸಾಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಗುರುವಾರ ತಾಲೂಕು ವೀರಶೈವ ಯುವ ವೇದಿಕೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶ್ರಾವಣ ಮಾಸದ 18ನೇ ವರ್ಷದ ಸಾಮೂಹಿಕ ರುದ್ರಾಭಿಷೇಕ ಮತ್ತು ಧರ್ಮಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಜಡೆ ಸಂಸ್ಥಾನ ಮಠದ ಡಾಕ್ಟರ್ ಮಹಂತ ಸ್ವಾಮಿಗಳು, ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್, ಯುವ ವೇದಿಕೆ ಅಧ್ಯಕ್ಷ ಸಚಿನ್ ಗೌಡ ಮಾತನಾಡಿದರು. ವೇದಿಕೆಯಲ್ಲಿ ಮಲ್ಲವ ಸಮಾಜದ ರಾಜ್ಯಾಧ್ಯಕ್ಷ ಕೆಜಿ ಜಗದೀಶ್ ಒಡೆಯರ್, ನಿವೃತ್ತ ಪ್ರಾಚಾರ್ಯೆ ಎಂಸಿ ಕೋಮಲ, ಬಸವರಾಜ್ ಪುಟ್ಟಳ್ಳಿ, ಮಲ್ಲವ ಸಮಾಜದ ತಾಲೂಕು ಅಧ್ಯಕ್ಷ ರಾಜೇಂದ್ರ ಆವಿನಹಳ್ಳಿ, ವೀರಶೈವ ಲಿಂಗಾಯತ ಮಹಾಸಭಾಧ್ಯಕ್ಷ ಪ್ರವೀಣ್ ಕೆವಿ, ವೀರಶೈವ ಸಮಾಜದ ಅಧ್ಯಕ್ಷ ಗುಂಡಾಲಿ ಬಸವರಾಜ್, ಸಂಜಯ್ ಎಸ್ ಗೌಡ, ಪ್ರಜ್ವಲ್ ಎಸ್, ಕಾಂತರಾಜ್ ಇನ್ನಿತರರು ಹಾಜರಿದ್ದರು. ಒಂದು ದಾಖಲೆಗಳನ್ನು ತಗೊಂಡಾಗ 100 ವರ್ಷ 80 ವರ್ಷ ಬರ್ತಿತ್ತು, ಇವತ್ತು 60 ವರ್ಷ 50 ವರ್ಷ ಅಷ್ಟೇ ಬರ್ತಾರೆ. ಹಾಗಾಗಿ ನಮ್ಮ ಹಣ ಬರ ನಾವು ಅನುಭವಿಸಲೇಬೇಕಾಗಿದೆ. 20 ವರ್ಷ ಮತ್ತೆ ಕಳಿತೀವಿ, ಇನ್ನ ಎಷ್ಟು 10 ವರ್ಷ ಹಾರಾಡಿ ಹೋರಾಡಿ ಏನಾದ್ರು ಮಾಡ್ಬೋದು, ಇನ್ನೊಂದು 10 ವರ್ಷ ಹಾರಾಡಿ ಹೋರಾಡಿದ್ದನ್ನ ಅನುಭವಿಸ್ಬೋದು, ಇನ್ನ ಆಮೇಲೆ ಇನ್ನೊಂದು 10 ವರ್ಷ ಅದನ್ನ ನಾವು ಈಗ ಮಾಡಿದ್ವಿ ಅಂತ ನೆನಪು ಮಾಡ್ಕೋಬಹುದು. ಹಾಗಾಗಿ ಇರೋದು 30 ವರ್ಷ ಯಾರು ಗುದಾಡೋದು ಬೇಡ, ಯಾರು ಹೊರಗಾಡೋದು ಬೇಡ, ಎಲ್ಲಾ ಧರ್ಮಗಳು ಒಂದೇ, ನಾವೆಲ್ಲರೂ ಒಂದೇ. ಅದರಲ್ಲೂ ನಾವು ಭಾರತೀಯರು ತುಂಬಾ ಹೃದಯರು, ಯಾರು ಬಂದರೂ ಸ್ವೀಕಾರ ಮಾಡ್ತೀವಿ. ಯಾವಾಗಾದ್ರೂ ಬಂದು ನನಗೆ ಪಕ್ಕದ ಮನೆಯಲ್ಲಿ ಹೊಡೆದಲ್ಲ, ನಮಗೆ ಯಾರಿಗೂ ಹೊಡೆದಿದ್ರು ಪಾಪ ಕಷ್ಟಪಟ್ಟು ಅಲ್ಲಿಂದ ನಾವೇ ಜಾರಿ ತೋರಿಸ್ಬಿಡ್ತೇವೆ. ಇದು ತಪ್ಪಾಗಬಾರ್ದು. ಇವತ್ತು ಅವನಿಗೆ ಬರೋದಿಲ್ಲ ಅಂದ್ರೆ ನಾಳೆ ನಮ್ಮನೆಗೂ ಬರೋದಿಲ್ಲ. ಇದು ಆಗಬಾರ್ದು. ನಾವೆಲ್ಲರೂ ಎಚ್ಚೆತ್ತುಕೊಂಡು ನಾವೆಲ್ಲರೂ ಭಾರತೀಯರೇ. ನಮ್ಮ ಭಾರತಕ್ಕೆ ಏನೇ ಒಂದು ಕಿಂಚಿತ್ತು ಬಂದರೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದೇ ಧೈರ್ಯದಲ್ಲಿ ಇರಬೇಕು. ಹಾಗೆ ಇದೆಲ್ಲ ಆ ವಿಚಾರಕ್ಕೆ ಹೋದ್ರೆ ಈ ನಮ್ಮ ಸಮಸ್ಯೆಗಳು ಯಾವ ಸಮಸ್ಯೆಗಳೇ ಅಲ್ಲ. ಹಾಗಾಗಿ ಎಲ್ಲರೂ ಒಂದಾಗಿ ಬೆಳೆಯೋಣ, ಒಂದಾಗುತ್ತೆ, ಒಂದಾಗಿ ಆಗುತ್ತೆ, ನಾವೆಲ್ಲರೂ ಒಂದೇ ಇದ್ದೀವಿ ಅಂತ ಹೇಳ್ತಾ, ಹಾಗಾಗಿ ಎಲ್ಲರಿಗೂ ಕೂಡ ಇವತ್ತೇನು ಕಾರ್ಯಕ್ರಮ ಯಶಸ್ವಿ ಆಗಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏನು ತಾವೆಲ್ಲರೂ ಮನಸ್ಪೂರ್ವಕ ಸೇವೆಯನ್ನು ಮಾಡಿದ್ದಾರೆ. ಸೇವೆ ಅಂತಂದ್ರೆ ಸೇವೆ ಮಾಡೋದಕ್ಕೆ ಪಾಲ್ಗೊಳ್ಳೋದು ಕೂಡ ಒಂದು ಸೇವೆನೇ ಕೂಡ. ಪಾಲ್ಗೊಂಡವರಿಗೂ ಎಲ್ಲ ಮನಸ್ಕರರಿಗೂ ಎಲ್ಲರಿಗೂ ಕೂಡ ಆ ಭಗವಂತ ಒಳ್ಳೆಯ ಮಾಡಿ ಹಾಗೆ ನಮ್ಮ ಮಕ್ಕಳ 30ಕ್ಕೆ ಮೂರ್ಖ, 40ಕ್ಕೆ ನಾಚಿಕೆ, 50ಕ್ಕೆ ಅರಿವು, 60ಕ್ಕೆ ನಡುವು, 70ಕ್ಕೆ ಕಾಗಿ, 80ಕ್ಕೆ ಮಾಡಿ, 90ಕ್ಕೆ ಓಡಿ, 100ಕ್ಕೆ ಓಡಿ. ಈ ಬದುಕು ಆಗಬಾರ್ದು. ಬಸವಣ್ಣವರೇ ಹೇಳಲು ಆಗಬಾರ್ದು ಅಂದ್ರೆ ಲೇಸರಿಸಿಕೊಂಡು ಒಂದು ದಿನ ಬದುಕಿದರೆ ಸಾಲದೆ. ಮನುಷ್ಯ ನೀವು 1 ವರ್ಷ ಬದುಕು, ಶ್ರೇಷ್ಠನಾಗಿ ಬದುಕು, ಒಳ್ಳೆಯವನಾಗಿ ಬದುಕು, ಆದರ್ಶವಾಗಿ ಬದುಕು, ಸಮಾಜಕ್ಕಾಗಿ ಬದುಕು. ಆ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಶ್ರಾವಣ ಮಾಸ ಇರ್ತಕ್ಕಂಥದ್ದು ನಾವು ವಿಶೇಷವಾಗಿರ್ತಕ್ಕಂಥದ್ದು. ಲೇಸರಿಸಿಕೊಂಡು ಒಂದು ದಿನ ಬದುಕಿದರೆ ಸಾಲದೆ. ಒಳ್ಳೆಯವಾಗಿ ಒಳ್ಳೆ ವಿಚಾರಗಳನ್ನು ಮಾಡಿ, ಒಳ್ಳೆ ಚಿಂತನೆಗಳನ್ನು ಮಾಡಿ ಒಂದು ದಿನ ಬದುಕಿದ್ರು ಕೂಡ ಮನುಷ್ಯನ ಜನ್ಮ ಸಾರ್ಥಕತೆ ಆಗಲಿ ಅಂತ ಮನುಷ್ಯನ ಜನ್ಮವನ್ನ ಸಾರ್ಥಕತೆ ಮಾಡುವ ಸಲುವಾಗಿ ಇವತ್ತು ಬ್ರಹ್ಮ ಪೂಜೆಯನ್ನ ಬೆಳೆಸಿಕೊಂಡು ಇಷ್ಟರಿಂದ ಮಹಾಪೂಜೆಯನ್ನು ಮಾಡಿ ಪಾವೋಳಿತ ಪ್ರಸಾದವನ್ನು ಪಡೆದುಕೊಂಡು ಅನುಭವ 4 ಮಾತುಗಳನ್ನು ಕೇಳಿ ತಾವೆಲ್ಲ ಇಲ್ಲಿ 18 ವರ್ಷಗಳ ಕಾಲ ನಿರಂತರವಾಗಿ ನಡೆಸಿಕೊಂಡು ಬರ್ತಾರೆ. ಜೊತೆಯಲ್ಲಿ ಅಖಿಲ ಭಾರತ ಮಹಾಸಭಾದ ಅಧ್ಯಕ್ಷರಿರ್ತಕ್ಕಂಥ ಪ್ರವೀಣ್ ಅವರು ಕೂಡ ಆ ಕಾರ್ಯಕ್ರಮ ಹಿನ್ನೆಲೆಯಾಗಿ ಉತ್ತಮವಾಗಿರ್ತಕ್ಕಂಥ ನಮ್ಮ ಸಮಸ್ಯೆಗಳನ್ನ ಇವತ್ತಿನ ನಾಡಿನ ಸಮಸ್ಯೆಗಳನ್ನ ಕೆಲವೊಂದು ವಿಚಾರಗಳು ನಾವು ಕೂಡ ಮುಕ್ತವಾಗಿ ಮಾತನಾಡಿದ್ರೆ ನಮ್ಮ ರಾಜೇಂದ್ರ ಅವರು, ನಮ್ಮ ಮೈತ್ರಿ ಪಾಟೀಲ್ ಅಕ್ಕವರು, ಕೋಮಲ ಅವರು, ನಮ್ಮ ಗುಂಡಾಲಿ ಬಸವರಾಜ್ ಅವರು, ಜಗದೀಶ್ ಒಡೆಯರು ಪೆದ್ದ ಯಜಮಾನರಲ್ಲ, ಎಷ್ಟು ವಯಸ್ಸಾಗೈತೆ, ಆ ವಯಸ್ಸಿನವರಾಗಿರ್ತೇನೆ ಗೊತ್ತಿಲ್ಲ. ಯಾಕಷ್ಟೊಂದು ಅವರಲ್ಲಿ ಆ ವಿಷಯದಲ್ಲಿ ಇಷ್ಟೊಂದು ವಯಸ್ಸಾದರೂ ಕೂಡ ಒಂದು ಚೈತನ್ಯ ಶಕ್ತಿ ಇದೆ ಅಂತಂದ್ರೆ ಮೂಲತಃ ಇರ್ತಕ್ಕಂಥ ಸಂಸ್ಕಾರ. ಯಾರು ಸಂಸ್ಕಾರ ಆಚಾರವನ್ನು ಇರ್ತಾರೆ
100 ವರ್ಷದ ಅಂತ ಬೇಕಾಗಿದೆ. ನಿಮಗೆ ಉದಾಹರಣೆ ಹೇಳಬೇಕಂತಂದ್ರೆ ನಮಗೆ ಹುಡುಗಿರಿಕೊಪ್ಪ ಕಪ್ಪೂರಿದೆ, ತೊಡಕ್ಷೇತ್ರ ಹುಡುಗಿರಿಕೊಪ್ಪ ಕಪ್ಪೂರು ಲಿಂಗಪ್ಪ ಸರ್ ಬಂದಿದ್ದಾರೆ. ನೀವೆಲ್ಲ ನೋಡ್ಬೇಕು ಅವನ್ನ ಸಂಸಾರದಲ್ಲಿದ್ದು ಸದ್ಗತಿ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಅವನು ನೋಡಿ ಕಲಿಯಬೇಕು. ಎಷ್ಟು ತಾಸು ಪೂಜೆ ಮಾಡ್ತಾರೆ? ನಾವು 2-3 ತಾಸು ಪೂಜೆ ಅಂತೀವಿ. 18 ತಾಸು ಪೂಜೆ ಮಾಡ್ತಾರೆ. 18 ತಾಸು ಪೂಜೆ ಮಾಡ್ತಾರೆ ಲಿಂಗಪ್ಪ ಸರಿಗಳು. ಈ ಪೂಜೆ ಕೊಡ್ತಾರೆ ಅವರು. ಪೂಜೆಗೆ ಯಾವಾಗ ಹೋಗ್ಯಾರ? ನಿನ್ನೆ ಸಮಯ 8 ಗಂಟೆಗೆ ಪೂಜೆ ಹೋಗ್ಯಾರ. ಇವತ್ತು ಮಧ್ಯಾಹ್ನ 4 ಗಂಟೆಗೆ ಪೂಜೆ ಮಾಡಿದ್ರು. 4 ಗಂಟೆಗೆ ಪೂಜೆ ಎಷ್ಟೊತ್ತಿಗೆ ಅವರು ಪೂಜೆದಾಗ ಇರ್ತಾರೆ. ಇದು ಸಾಧನೆ, ಇದು ಚೆನ್ನಾಗಿರ್ತಕ್ಕಂಥ ಪರಂಪರೆ. ಈಗಷ್ಟೇ ತಾನೇ ಸಂಪನ್ಮೂಲ ವ್ಯಕ್ತಿಯಾಗಿ ಮಾತನಾಡಿದಂತ ಕೋಮಲ ಮೇಡಮ್ ಅವರು ಹೇಳಿದ್ರು, ಗುರು ಲಿಂಗ ಜಂಗಮ. ಈ ಎಷ್ಟು ವಿಷಯಗಳನ್ನ ನಾವೆಲ್ಲರೂ ಕೂಡ ಮೈಗೂಡಿಸ್ಕೊಂಡ್ರೆ ಸಾಕು. ಅವ್ರು ಹೇಳಿದ್ರು, ಕಲಬೇಡ ಕುಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಈದಿರ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಎನ್ನ ಬಣ್ಣಿಸಬೇಡ. ಇದೇ ಕೂಡಲ ಸಂಗಮ ದೇವ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದರಲ್ಲಿ ಎಲ್ಲವೂ ಕೂಡ ಇದನ್ನ ನಾವು ಅಳವಡಿಸಿಕೊಂಡ್ರೆ ಪ್ರತಿಯೊಂದನ್ನು ಅವರು ಅಷ್ಟು ಸ್ಪಷ್ಟವಾಗಿ ಬಿಡಿಸಿ ಹೇಳಿದ್ದಾರೆ. ಈ ಒಂದು ನಮಗೆ ವಚನದ ಸಾಲುಗಳು ನಮ್ಮನ್ನು ನಾವು ಮೈಗೂಡಿಸ್ಕೊಂಡ್ರೆ ಸಾಕು ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಇವತ್ತಿನ ಜಗತ್ತಲ್ಲಿ ಅವರು ಹೇಳಿದ್ರು, ಪುಸ್ತಕವನ್ನ ಓದಿ ಅಂತ ಹೇಳಿ. ಮೊಬೈಲ್ ಜಗತ್ತಿಗೆ ಮಕ್ಕಳು ದಾಸರಾಗ್ತಾ ಇದ್ದಾರೆ. ಮೊಬೈಲ್ ಅನ್ನು ಬಿಟ್ಟು ಪುಸ್ತಕವನ್ನ ಓದಿ ಅಂತ ಹೇಳಿ ಎಷ್ಟು ಒಳ್ಳೆ ಸಂದೇಶವನ್ನು ನೀಡಿದ್ದಾರೆ. ನಾವು ನಮ್ಮ ಒಂದು ಸಂಸ್ಕಾರವನ್ನ ಉಳಿಸಲಿಕ್ಕೆ ಇಂತಹ ಧರ್ಮಸಭೆಗಳಲ್ಲಿ ಭಾಗವಹಿಸಬೇಕು, ಮಕ್ಕಳನ್ನ ಕರೆತರಬೇಕು, ವಚನಗಳನ್ನ ಕಲಿಸಬೇಕು ಅಂತ ಹೇಳಿ ನಾವು ಎಷ್ಟು ಜನ ಈ ಒಂದು ಕಾರ್ಯಕ್ರಮಗಳಿಗೆ, ನಮ್ಮ ಸಮಾಜದ ಕಾರ್ಯಕ್ರಮಗಳಿಗೆ ನಾವು ಭಾಗವಹಿಸ್ತೀವಿ ಅಂತ ಹೇಳಿ ನೋಡ್ಕೋಬೇಕು. ನಾನು ಇಲ್ಲಿ ಮೊನ್ನೆ 2 ಕಾರ್ಯಕ್ರಮ. ವೃತ್ತಿಯ ಜೊತೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಗಮನಾರ್ಹ ಸಂಗತಿ. ಶ್ರಮಿಕ ವರ್ಗದ ಶ್ರೇಯೋಭಿವೃದ್ಧಿಗೆ ನಗರಸಭೆ ಬದ್ಧವಿದೆ ಎಂದು ನಗರಸಭಾ ಅಧ್ಯಕ್ಷೆ ಮೈತ್ರಿ ವಿ ಪಾಟೀಲ್ ತಿಳಿಸಿದರು. ಸಾಗರದ ಗ್ರೀನ್ ಎಂಬಾಸಿ ಸಭಾಂಗಣದಲ್ಲಿ ಬುಧವಾರ ತಾಲೂಕು ಕಾರು ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಹಾಗೂ ವಾರ್ಷಿಕ ಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯ್ಕ್ ಹಾಗೂ ಸಂಘದ ಅಧ್ಯಕ್ಷ ಗಿರೀಶ್ ಕೋವಿ ಮಾತನಾಡಿದರು. ವೇದಿಕೆಯಲ್ಲಿ ಎಆರ್ಟಿಒ ವೀರೇಶ್, ನಗರಸಭಾ ಉಪಾಧ್ಯಕ್ಷೆ ಸವಿತಾ ವಾಸು, ನಗರಸಭಾ ಸದಸ್ಯ ಗಣಪತಿ ಮಂಡಗಳಲ್ಲಿ, ಸಂಘದ ಉಪಾಧ್ಯಕ್ಷ ರಾಮಣ್ಣ, ಕಾರ್ಯದರ್ಶಿ ಫ್ರಾನ್ಸಿಸ್ ಡಿಕೋಸ್ಟಾ ಇನ್ನಿತರರು ಹಾಜರಿದ್ದರು. ಮುರಳಿ ಪ್ರಾರ್ಥಿಸಿದರು. ಕೃಷ್ಣಮೂರ್ತಿ ಸ್ವಾಗತಿಸಿದರು. ವಿಜಯೇಂದ್ರ ಪ್ರಾಸ್ತಾವಿಕ ಮಾತನಾಡಿದರು. ಪ್ರವೀಣ್ ಕಾರ್ಯಕ್ರಮ ನಿರೂಪಿಸಿದರು. ಈಗ ವಾರ್ಷಿಕ ವರದಿಯನ್ನ ಓದುವಾಗ ನಾನು ನೋಡಿದೆ, ಎಷ್ಟು ಸಮಾಜಮುಖಿ ಕೆಲಸವನ್ನ ಮಾಡೋದ್ರಲ್ಲಿ ನೀವು ತೊಡ್ಕೊಂಡಿದ್ದೀರಾ ಅನ್ನೋದಕ್ಕೆ ನಿಜವಾಗ್ಲೂ ಹೆಮ್ಮೆ ಅನ್ನಿಸ್ತದೆ. ಇದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳಿಂದನೂ ಕೂಡ ಹೆಚ್ಚಿನ ಒಂದು ನಮ್ಮಿಂದ ಏನಾಗುತ್ತೆ ಸಹಕಾರವನ್ನ ಕೊಡುವಂತದ್ದು ಮಾಡಬೇಕು ಅನ್ನೋ ಮನಸ್ಸಿದೆಯಲ್ಲ, ಅದಕ್ಕೆ ನಾನು ನಿಜವಾಗ್ಲೂ ಹೆಮ್ಮೆ ಪಡ್ತೇನೆ. ಅದೇ ರೀತಿ ನಿಮ್ಮ ಅಲ್ಲಿ ಸಮಸ್ಯೆಗಳಿಗೆ ನಮ್ಮ ನಗರಸಭೆಯಿಂದನೂ ಕೂಡ ಕೆಲವೊಂದು ಸಣ್ಣ ಪುಟ್ಟ ಸಹಕಾರಗಳನ್ನ ನಿಮ್ಮ ಒಂದು ಇದು ಬಸ್ ಸ್ಟ್ಯಾಂಡ್ ಆಗ್ಬೇಕು ಅಂದಾಗ ಸಹಕಾರವನ್ನ ಕೊಟ್ಟಿದ್ದಾರೆ ಇಂದಿನ ಅವಧಿಯಲ್ಲಿ. ಈಗ ಕೂಡ ನೀವು ಕೂಡ ನಮಗೆ ಮನವಿಯನ್ನ ಮಾಡಿದ್ದೀರಿ. ನಿಮ್ಮ ಒಂದು ಯಾವುದೇ ಒಂದು ಸಮಸ್ಯೆಗೆ ನಗರಸಭೆ ಸದಾ ನಿಮ್ ಜೊತೆ ಇರುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಾ. ನಿಜವಾಗ್ಲೂ ನೀವೆಲ್ಲರೂ ಕೂಡ ಒಳ್ಳೆಯ ಕೆಲಸವನ್ನ ಮಾಡ್ತೀರಾ. ನಿಮ್ಮಿಂದ ಜನರಿಗೆ ಉಪಯೋಗವಾಗುವಂತ ಕೆಲಸ. ಯಾರಾದ್ರೂ ಈಗ ಕರೆದ ತಕ್ಷಣ ನೀವು ಹೋಗ್ತೀರಾ, ಅವರಿಗೆ ಮನೆಗೆ ತಲುಪಿಸುವಂತ ಒಳ್ಳೆ ಒಂದು ಕಾರ್ಯವನ್ನ ನೀವು ಅನುಮತಿಸುವ ನಿಟ್ಟಿನಲ್ಲಿ ಲಕ್ಷ್ಯ ಕೊಡಬೇಕಾಗ್ತದೆ. ಈಗ ಸಾಮಾನ್ಯವಾಗಿ ರಸ್ತೆಯ ಮೇಲೆ ಇರುವುದು ಯಾರು ಕೇಳಿದ್ರೆ ಚಾಲಕರೇನೆ. ನಾನು ಎಷ್ಟೇ ರಸ್ತೆ ಮೇಲೆ ಇದ್ರು ಸಹ ನಾನು ಡ್ರೈವರ್ ಅಂತ ಹೆಚ್ಚಿರ್ಬೇಕಾಗ್ತದೆ, ಸರ್ವಿಸಿಗೂ ಅವರು ಇರ್ತದೆ. ಸೊ ರಸ್ತೆಯ ಮೇಲೆ ಇರುವವರಿಗೆ ಅತಿ ಹೆಚ್ಚಿನ ಜವಾಬ್ದಾರಿ ಇದೆ. ನಾನು ಸಾಕಷ್ಟು ಸಾರಿ ಹೇಳ್ತಾ ಇದ್ದೇನೆ, ಈಗಾಗಲೇ ಹೇಳ್ತಾ ಇರೋ ನಾನೀಗ ಹೊಸ ಪದ್ಧತಿಯನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸಾಮಾನ್ಯವಾಗಿ ನಾನು 100% ಮಾಡ್ತಾ ಇದ್ದೀನಿ. ನೋಡಿದ ಮಟ್ಟಿಗೆ ನಾನು ಎಲ್ಲೇನು ರೋಡ್ ಮೇಲೆ ಕೇಸನ್ನು ಹಾಕ್ತಾ ಇದ್ದೀನಿ. ಆದ್ರೆ ನನ್ನಲ್ಲಿ ಯಾವುದೇ ವಾಹನ, ಈಗ ಮೊನ್ನೆ ರೈಲ್ವೆ ಟ್ರ್ಯಾಕ್ ಹತ್ರ ನೀಟಾಗಿ ನನ್ನ ಜೀಪ್ ನಿಂತ್ಕೊಂಡಿದೆ ರಸ್ತೆಯ ಪಕ್ಕದಲ್ಲಿ. ನನ್ನ ಜೀಪ್ ಮೇಲೆ ಆಲ್ಮೋಸ್ಟ್ ಲಾಸ್ಟ್ 20 ವೆಹಿಕಲ್ ಹಿಂದೆ ನಿಂತಿದೆ. 2 ಆಟೋ ರಿಕ್ಷಾ, ಅದು 3 ಅಡ ರಿಕ್ಷಾಗಳು ನಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ರಾಂಗ್ ಸೈಡ್ಗೆ ಪಾರ್ಕ್ ಮಾಡ್ಕೊಂಡು. ಅಲ್ಲಿಂದ ಏನಾಗ್ತದೆ, ಕೆಲವೊಂದು ಹಳ್ಳಿ ಕಪ್ಪ ರೋಡಲ್ಲಿ ನಮಗೆ ಗೊತ್ತಿದೆ ರೂಟ್ ಜಾಮ್ ಆಗಿ ಕೆಲವೊಂದ್ಸರಿ ಸಮಸ್ಯೆ ಆಗ್ತದೆ. ಅಂತ ಫೋಟೋಗಳು
ಅಥವಾ ಎಲ್ಲಿ ಕರ್ವಿಂಗ್ನಲ್ಲಿ ಬಸ್ ಇರಬಹುದು, ನಿಮ್ಮಲ್ಲಿ ಯಾವುದೇ ವೆಹಿಕಲ್ ನಿಂತಿದ್ರೆ ಕಂಪಲ್ಸರಿ ಫೋಟೋ ತಗೊಂಡಿರ್ತೀನಿ, ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಫೋಟೋಗಳನ್ನ ನಮಗೆ ಶೇರ್ ಮಾಡಿ ಅಂತ ಹೇಳಿ. ಕರ್ವಿಂಗ್ನಲ್ಲಿ ಯಾವುದೇ ವೆಹಿಕಲ್ ಆನ್ ದ ಕಾರ್ ನಿಂತಿದ್ರೆ ಮೇಬಿ ಪ್ಯಾಸೆಂಜರ್ ವೆಹಿಕಲ್, ನಾವಂತೂ ಮರ್ಸಿಲೆಸ್ ಮಾಡ್ತೀವಿ. ಅಲ್ಲಿ ಮಿನಿಮಮ್ 1000 rupees ಅತಿ ಬರೋದಿದ್ರೆ 500 ತನಕ ಇಳಿಸಿದ್ದೀವಿ. ಒಟ್ಟಾದ್ರೂ 1000 ಹಣ ಇದೆ ಅಂದ್ರೆ ಆ ರೀತಿ ನಿಲ್ಲಿರ್ಬೇಕು. ಅದು ನಮಗೆ ಜ್ಞಾನವಾಗಬೇಕು. ಎರಡನೇದು ಯಾಕೆ ಹೇಳ್ತಾ ಇದ್ರೆ, ಒಂದು ಅಪಘಾತ ನೋಡಿದಾಗ ಮಾತ್ರ ನಿಮ್ಗೆ ಅರ್ಥ ಆಗ್ತದೆ. ನಾವು ಎಷ್ಟು ಅಪಘಾತಗಳು ನೋಡಿದವಾಗ ನಾವು ಪ್ರತಿ ವರ್ಷ ಆಡಿಟ್ ಆಗಿ ಇಲ್ಲಿವರೆಗೆ ಯಾವುದೇ ಲೋಪದೋಷ ಸಂಘ ಇಲ್ಲಿವರೆಗೆ ಸಾಗರದ ಯಾವ ಸಂಘ ನಿಂತಿದೆ ಅಂತ ಹೇಳಿ ಅದು ನಮ್ಮ ಸಂಘ ಅಂತ ಹೇಳಿ ಹೆಮ್ಮೆಯಲ್ಲಿ ಹೇಳಿದ್ರೆ ನಾನು ಖುಷಿ ಪಡ್ತೇನೆ. ಯಾವುದೇ ಒಂದು ಸಮಸ್ಯೆ ಆಗಿದೆ ಯಾಕಂತ ಹೇಳಿದ್ರೆ ಸಾಗರದ ಒಂದು ಸಣ್ಣ ಪುಟ್ಟ ಆಫೀಸ್ಗಳಿಗೂ ರಾಷ್ಟ್ರೀಯ ಹಬ್ಬ ಕೆಲವು ಹಬ್ಬಗಳನ್ನು ಮಾಡಲ್ಲ. ನಮ್ಮ ಸಂಘ ಪ್ರತಿಯೊಂದು ರಾಷ್ಟ್ರೀಯ ಹಬ್ಬಗಳನ್ನ ಅಚ್ಚುಕಟ್ಟಾಗಿ ಯಾವ ಟೈಮ್ ಮಾಡಬೇಕು ಆ ಟೈಮ್ ಪ್ರತಿಯೊಂದು ಕಾರ್ಯಕ್ರಮ ಎಲ್ಲರೂ ಬಂದು ಭಾಗಿಯಾಗ್ತಾರೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಯಾರಿಗಾರು ನಾನು ನೋಡ್ಬೇಕು ಮೊನ್ನೆ ಡೆಂಗ್ಯೂ ಬಂದು ನಮಗೆ ಗೊತ್ತಿದ್ದಾಗ ಎಷ್ಟೋ ಜನ ಸದಸ್ಯರು ಹೋಗಿ ರಕ್ತ ಕೊಟ್ಟು ಬಂದ್ರು. ಅವ್ರು ಯಾರಿಗೂ ಅವಾಯ್ಡ್ ಮಾಡಿ ಅವರವರೇ ಕೇಳ್ಕೊಂಡು ಇದನ್ನ ಈ ಚಾಲಕರು ಮತ್ತೆ ಈ ಮಾಲಕರು ಮಾಡ್ತಾರೆ, ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ನಾವು ಶ್ರಾವಣ ಮಾಸದಲ್ಲಿ ನಮ್ಮ ಚೌಡಮ್ಮ ದೇವಿ ಅಂತ ಇದೆ ಮೇಡಮ್, ಅದಕ್ಕೂ ಅಷ್ಟೇ ಶ್ರಾವಣ ಮಾಸ ಮತ್ತೆ ಕಾರ್ತಿಕ್ ಪ್ರತಿ ವರ್ಷಕ್ಕೆ 2 ಬಾರಿ ಕೂಡಿ ಎಲ್ಲ ಸ್ವಲ್ಪ ಯಾರು ಸಂಘ ದುಡ್ಡು ಬರಬೇಕಲ್ಲ, ಎಲ್ಲ ಅವ್ರ ಎಕಾನಮಿ 500,000 ಎಲ್ಲ ವಸ್ತು ರೂಪದಲ್ಲಿ ಕೊಡ್ತಾರೆ. ಪ್ರತಿಯೊಂದನ್ನು ನಮ್ಮ ಸಂಘ ಸಮಿತಿಯಿಂದ 20 ವರ್ಷ ಇದನ್ನೂ ಸಹ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕಾಗಿ ಹೇಳ್ಕೊಂಡು ನನಗೆ ಖುಷಿ ಆಗುತ್ತೆ. ಅದೇ ರೀತಿ ನಮ್ಮ ಸಂಘದ ಸರಾದಲ್ಲಿ ಒಂದು ಚೌಡಮ್ಮ ಕಟ್ಟ ಇತ್ತು. ಹೋದ ವರ್ಷ ಮಳೆಗಾಲದಲ್ಲಿ ಮರ ಬಿದ್ದು ಅದೊಂದು ಹಾಳಾಗಿತ್ತು ಮೇಡಮ್. ಅದನ್ನ ಪುನಃಪರಿಶೀಲನೆ ಅಂತ ಹೋದ್ಸರಿ ಮಾಸದ ತೀರ್ಮಾನ ಮಾಡ್ಕೊಂಡಿದ್ವಿ. ಕನಿಷ್ಠ 2 ಲಕ್ಷ ನಮ್ಮ ಸಂಘ ಸದಸ್ಯರು ಸಂಘದ ಖಾತೆಯಿಂದ 1 ರೂಪಾಯಿ ತೆಗೆದು ಎಲ್ಲ ಸದಸ್ಯರು ಒಟ್ಟಾಗಿ ಆ ಕಾರ್ಯವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸ್ಕೊಟ್ಟಿವಿ ಮೇಡಮ್. ಎಲ್ಲ ಸದಸ್ಯರು ಕೊಟ್ಟಿರೋಷ್ಟು ಸರ್ಕಾರ ಸಂಘದ ಪರವಾಗಿ ನಿಮಗೆ ಧನ್ಯವಾದವನ್ನ ಅರ್ಪಿಸ್ತಾರೆ. ಹಾಗೇನೆ ನಾನು ನಗರಸಭೆಯ ಅಧ್ಯಕ್ಷ ನಮ್ಮ ಗಣಪತಿ ಮಂಗಳೂರು ಇದ್ದಾರೆ. ಒಂದು ನನ್ನ ಮನವಿ, ತಿಂಗಳು ಒಂದ್ಸರಿ ನಮ್ಮ ಸಂಘದ ಸಹಕಾರವನ್ನ ಸ್ವಚ್ಛಗೊಳಿಸಬೇಕನ್ನು ಕೇಳ್ತಾ ಇದ್ದೀನಿ. ನಿಮ್ಮ ಅಧಿಕಾರಿಗಳು ಕೇಳಿದ್ರು, ನನಗೆ ನಾನು ಖಾಲಿಗಳು ಬಾಕಿ ಬೇರೆ ಮೊದಲು ನಾನು ಹೇಳಿ ಸಾಕಾಗಿದೆ. ಅಲ್ಲಿ ಯಾಕಂದ್ರೆ ಬೆಲೆ ಅವ್ರು ಬಾಡಿಗೆ ಮಾಡ್ತಾರೆ, ಹೊಟ್ಟೆ ಪಡಿ ನೋಡಿಲ್ಲ ಸೊಳ್ಳೆ ಇದು, ಆಮೇಲೆ ಲೈಟಿಂಗ್ ಸರಿ ಹಾಕಲ್ಲ, ಆಮೇಲೆ ಅಲ್ಲಿ ಆ ಶೆಡ್ ಮಾಡ್ಕೊಂಡಿದ್ದಾರೆ. ಬೇರೆ ವಸ್ತು ಬಂದು ನಾನು 3 ರೂಪಾಯಿ ಕೊಡ್ತೀನಿ. ಅಲ್ಲಿ ಏನಾಗುತ್ತೆ, ಮನೆಯಲ್ಲಿ ದೂರ ಬಂದ ಶೆಡ್ ಗಾಡಿ ಎಷ್ಟು ಬಂಡವಾಳ ಹಾಕಿರ್ತಾರೆ. ಅದನ್ನ ಹೆರೆ ಕರು ಮಾಡ್ಕೊಂಡಿರ್ತಾರೆ. ನಾನು ಅಷ್ಟು ಹೋಗೋದಿಲ್ಲ ಈ 1 ತಿಂಗಳಿಂದ ಅದನ್ನ ಮಾಡಿಲ್ಲ. ನಾನು ಇದನ್ನ ಸಂಘದ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ದೂರ ಅಂತಲ್ಲ, ನನ್ನ ಮನವಿ ಇಲ್ಲಿ ಗಣಪತಿ ಇದ್ದಾರೆ, ಇದನ್ನ ಮನವಿ ಅಷ್ಟೇ, ದಯವಿಟ್ಟು ಮಾಡಿಸ್ಕೊಡಿ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.